ಚೆನ್ನಪ್ಪ ಹೊನ್ನಪ್ಪ ಮಾಣಿಕ್ಯವರು ಎಲ್ಲರೂ ಅವಿರತವಾದಂಥ ಶ್ರಮದಿಂದ ಯುವಕ ಮಿತ್ರರಿಂದ ಈ ಕ್ರೀಡಾ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದು ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಗೊಂದೂರು ಗ್ರಾಮಸ್ಥರ ಪರವಾಗಿ. ನಿಮ್ಮಂಥ ಯುವಕರು ಹುಟ್ಟಿದ್ರೇ ಈ ಊರಿಗೆ ಸ್ಫೂರ್ತಿ. ನಿಮ್ಮಂಥ ಯುವಕರು ಈ ಊರಿಗೆ ಬೆಳೆದ್ರೆ ಇನ್ನೊಬ್ರಿಗೆ ಮಾದರಿ ಆಗ್ತೀರಿ. ನೀವು ಒಳ್ಳೊಳ್ಳೆ ಸಾಧನೆ ಮಾಡಿ ನೀವು ಒಳ್ಳೊಳ್ಳೆ ಹೆಸರನ್ನು ಗಳಿಸ್ಕೊಂಡು ಈ ನಮ್ಮ ಗೊಂದನೂರು ಗ್ರಾಮಕ್ಕೆ ಒಳ್ಳೆಯ ಹೆಸರು ತರ್ತೀರಿ ಅಂತ ಹೇಳಿ ನನ್ನ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಒಳ್ಳೆ ರೈಡಿಂಗ್ ಬಟ್ ನಾಟ್ ಫಲಿತಾಂಶ ಆದರೆ ಮತ್ತೆ ಪುನಃ ಆಟಕ್ಕೆ ಪಂದ್ಯ ನಿರೀಕ್ಷಿಸುವುದು, ಫಲಿತಾಂಶ ನಿರೀಕ್ಷಿಸುವುದು ಕುತೂಹಲ. ಯಾವನು ಗೆದ್ದನು, ಯಾವನ ಮನೋಬಲ ಇರುತ್ತದೋ, ಯಾವನ ಚಾಣಕ್ಯದಿಂದ ಯಾವನ ಶಿಕ್ಷಿತವಾಗಿ ಬಲ ಪ್ರದರ್ಶನ ಮಾಡ್ತಾರೋ ಆ ತಂಡ ಮಾತ್ರ ಗೆಲ್ಲುತ್ತೆ. ಆದರೆ ಉತ್ತಮ ರೈಡಿಂಗ್ 1 ಪಾಯಿಂಟ್. ಥ್ಯಾಂಕ್ ಯು. ಧಾರವಾಡ ಎ ತಂಡಕ್ಕೆ ಅದು ಕೂಡ ಏನು ನಾವೇನು ಕಡಿಮೆ ಇಲ್ಲ ರೀ, ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ರೈಡರ್ ಔಟ್ ಆಗಿದ್ದಾರೆ. ಏಕಲವ್ಯ ತಂಡ ಲಕ್ಷಪುರದವರು. ಸೂಪರ್ ಮಚ್ಚ, ಆದ್ರೆ ಪ್ರಯತ್ನ ನಿಂದು ವಿಫಲ ಆಯಿತು. ಥ್ಯಾಂಕ್ ಯು. ಆದ್ರೆ ಪ್ರಯತ್ನ ವಿಫಲ ಆಗಿದೆ ಅಂತೇಳಿ ಮತದೃಷ್ಟ ಆಗಬೇಡಿ, ಮುಂದಿನ ಪ್ರಯತ್ನದಲ್ಲಿ ಪ್ರಯತ್ನಿಸಿ. ಓಕೆನಾ? ಇಲ್ಲಿವರೆಗೆ ಸಮರ್ಪಕವಾಗಿರುವಂಥ ಫಲಿತಾಂಶ ಕೊಟ್ಟಂತ ನನ್ನ ಅಂಕಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದಂಥ ನಿರ್ಮಾಪಕರಿಗೂ ಕೂಡ ನಾನು GK ಬಾಯ್ಸ್ ತಂಡದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉತ್ತಮವಾದಂಥ ರೈಡಿಂಗ್, ಬಟ್ ನೋಡೋಣ ಕಾದು. ಸೂಪರ್ ಸೂಪರ್. ಕೊಡ್ತಾರ ಕೊಡ್ತಾರ ಅವಿನಾಶ್ ಆಳ್ವ ಜರ್ಸಿ ನಂಬರ್ 2. ಸ್ವಲ್ಪ ಸರ್ ನೀವು ಔಟ್ ಆಗುವಂತ ಪ್ಲೇಯರ್ಸ್ ಸ್ವಲ್ಪ ಕೂತ್ಕೊಂಡ್ರೆ ನಮ್ಗೆ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ. ಜರ್ಸಿ ನಂಬರ್ 2 ಉತ್ತಮ ರೈಡಿಂಗ್. ವಿಶ್ವ ವಿಡಿಯೋ ತಮ್ಮ ತೋರಿಸಿ ಮಾಡಿ ಕಡೆ ಅದು ಅಂಪೈರ್ ಹೊರಗೆ ಹೋಗಿದ್ದಾರೆ. ಉತ್ತಮವಾದಂತ ಅಂಪೈರಿಂಗ್. ಥ್ಯಾಂಕ್ ಯು. ನಿಮ್ಮಿಂದ ಅದೇ ನಿರೀಕ್ಷೆ ಮಾಡ್ತಾ ಇದ್ದೀವಿ, ನ್ಯಾಯಯುತವಾಗಿ ಕೊಡಿ. ಓಕೆ, ಅದು GK ಬಾಯ್ಸ್ ತಂಡ ನಿಮ್ಮ ನಿರ್ಣಯವೇ ಆಕ್ಷೇಪಿಸುತ್ತದೆ. ರೈಡರ್ ಔಟ್. ರೈಡರ್ ಎದುರಾಳಿ ತಂಡದವರು ಬಹಳ ಪ್ರಭಾವಶಾಲಿಯಾಗಿ ಬಲೆಯಲ್ಲಿ ಸಿಡಿದ್ರು, ಆದರೆ ರೈಡರ್ ಔಟ್ ಆಗಿ ತಮ್ಮ ಅಂಕಣದಿಂದ ಹೊರಗೆ ಹೋಗಬೇಕು. ಲೈನ್ ಅಂಪೈರ್ ಅವರನ್ನ ಸೂಕ್ತ ರೀತಿಯಲ್ಲಿ ಕುದುರಿಸಬೇಕು. ಪರಶುರಾಮ್, ಥ್ಯಾಂಕ್ ಯು. ನಿಮ್ಮ ಕಾರ್ಯಕ್ಕೆ ನಾವು ಕೂಡ ಶ್ಲಾಘನೆ ಕೊಡ್ತಾ ಇದ್ದೇವೆ ಪರಶುರಾಮ್. ಎಸ್, ಜರ್ಸಿ ನಂಬರ್ 11 ತುಂಬಾ ಅಟ್ಯಾಕ್ ಮಾಡುವಂತ ಒಬ್ಬ ರೈಡರ್. ಏನ್ರಿ ನಿಮ್ದು ಸ್ಕಿಲ್? ಅಟ್ಯಾಕ್ ಮಾಡಿ ಸರ್, ನಿಮ್ಮ ತಂಡಕ್ಕೆ ಅಂಕ ಅವಶ್ಯಕತೆ ಇದೆ. ಬಟ್ ನೀವು ಹಾಗೆ ಮರಳಿದ್ರೆ ತುಂಬಾ ಬೇಜಾರಾಗುತ್ತೆ ಪ್ರೇಕ್ಷಕರು ಕೂಡ. ನಿಮ್ಮ ತಂಡದ ಮೇಲೆ ಬಹಳ ಅಪೇಕ್ಷೆ ಇದೆ ನಿಮ್ಮ ಎದುರಾಳಿ ತಂಡ. ಸೊ ಜರ್ಸಿ ನಂಬರ್ 7 ಇದು ಕೂಡ ತುಂಬಾ ಆಕ್ರಮಣಕಾರಿಯಾಗಿರುವಂತ ಒಬ್ಬ ಆಟಗಾರ. ಒಡಿ ಮಗ ಒಡಿ ಮಗ, ಇದು ಜೋಗಿ ಫಿಲಿಮ್ದಲ್ಲಿ ಇದೆ ಡೈಲಾಗ್. ಆ ಡೈಲಾಗ್ ಅನ್ನ ನಮ್ಮ ಕ್ರೀಡಾಂಗಣದಲ್ಲಿ ನಮ್ಮ ಕ್ರೀಡಾಪಟುಗಳು ಉಪಯೋಗಿಸಬಾರ್ದು, ಜಾಸ್ತಿ ಮಾತಾಡಬಾರ್ದು, ಕೆಲಸ ಮಾಡಿ ತೋರಿಸ್ರಿ. ಅಟ್ಯಾಕ್ ಮಾಡಿ ಫಸ್ಟ್, ಎದುರಾಳಿಯನ್ನು ಕಟ್ ಹಾಕೋದಕ್ಕೆ ನಿಮ್ಮ ಯೋಚನೆಗಳನ್ನು ರೂಪಿಸ್ರಿ. ಅದು ಬಿಟ್ಟು ಮಾತಾಡೋದ್ರಲ್ಲಿ ಕಾಲ ಹರಣ ಮಾಡಿದ್ರೆ ಸಮಯ ಕಳೆದು ಹೋದ ಮೇಲೆ ಮತ್ತೆ ಮರಳಿ ಬರುವುದಿಲ್ಲ. ಎಂತ ರೈಡಿಂಗ್ ಇದು ಸೆಕೆಂಡ್ ಸೆಮಿಫೈನಲ್ ವರ್ಚಸ್ ಏಕಲವ್ಯ ಲಕ್ಷಂಪುರ್ ವಾಯ್ಸ್ ಧಾರವಾಡ ಎ ತಂಡಗಳ ನಡುವೆ ನಡೀತಕ್ಕಂಥ ಒಂದು ರೋಮಾಂಚಕ ಪಂದ್ಯವಿದು. ಎಂಥ ರೋಮಾಂಚಕ ಪಂದ್ಯ, ಎರಡನೇ ಸೆಮಿಫೈನಲ್.
ಫಸ್ಟ್ ರೋಮಾಂಚಕ ಫೈನಲ್ ಪಂದ್ಯದಲ್ಲಿ ನಾವು ಈ ತರದ ಸೆಣಸಾಟ ನಾವು ಕಂಡಿರಲಿಲ್ಲ. ಸೊ ಸುಲಭ ತುತ್ತಾಗಿ ಅರಕೆರೆಕೆ ತಂಡಕ್ಕೆ ಎದುರಾಳಿ ತಂಡ SRK ಸೈದಾಪುರ ಬಿ ಬಲಿಯಾಗಿತ್ತು. ಸೊ ಈ ಒಂದು ಎರಡನೇ ಸೆಮಿಫೈನಲ್ ಏಕಲವ್ಯ ತಂಡ ಲಕ್ಷಪುರ್ ಬಾಯ್ಸ್ ಧಾರವಾಡ ಈ ತಂಡಗಳ ಮಧ್ಯೆ ತುಂಬಾ ಸುಮಧುರವಾಗಿರ್ತಕ್ಕಂಥ ಸೆಣಸಾಟ ನಡೀತಾ ಇದೆ. ಪ್ರೇಕ್ಷಕರಿಗಂತೂ ರಸದೌತಣ ಊಟ ಕೊಡೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನವಿಲ್ಲ. ಎಸ್, ಥ್ಯಾಂಕ್ ಯು. ಆದರೆ ರೈಡರಿಗೆ ಯಾವುದೇ ಫಲಿತಾಂಶ ಲಭಿಸಲಿಲ್ಲ. ಈಗ ಗ್ರೌಂಡ್ ಚೇಂಜ್, ಗ್ರೌಂಡ್ಗಳನ್ನು ಬದಲಿಲ್ಲ. ಯು ಹ್ಯಾವ್ ಸಿಂಗರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಲಾಸ್ಟ್ ಟೈಮ್ ಪವನ್ ಕಲ್ಯಾಣ್ ಅವ್ರು ಏನೇನು ಸಿಕ್ಕಿರುವಂಥದ್ದು ನಾನು ಲಾಸ್ಟ್ ಟೈಮ್ ಅನೌನ್ಸ್ ಮಾಡ್ತೀನಿ. ಪವನ್ ಕಲ್ಯಾಣ್ ಅವರೇ, ಥ್ಯಾಂಕ್ ಯು. ಅಫ್ಕೋರ್ಸ್ ಇವರು ಏನ್ರಿ ಇದು ಕಬಡ್ಡಿ ಪಂದ್ಯಾವಳಿ ಬಲು ರೋಮಾಂಚನ. ಈಗ ಪವನ್ ಕಲ್ಯಾಣ್ ಅವರಿಗೆ ಒಂದು ಫೋನ್ ಸಿಕ್ಕಿದೆ. ಅದು ಫೋನಿಂದ ಫುಲ್ ಎಲ್ಲ ಡೀಟೇಲ್ಸ್ ಕೊಟ್ರೆ ಮಾತ್ರ ನಮ್ಮ ತಂಡ ಮ್ಯಾನೇಜ್ಮೆಂಟ್ ನಿಮ್ಗೆ ಹಿಂದಿರುಗ್ತದೆ. ಪಾಪ ತಂದು ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರಿಗೆ ನೀವು ಕೃತಜ್ಞತೆ ಹೇಳಬೇಕು. ಸರ್, ನನಗೊಂದು ಫೋನ್ ಸಿಕ್ಕಿದೆ, ನಿಮ್ಗೆ ನಾವು ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ನಮ್ಮ ಕಡೆಗೆ ಬಂದು ಫೋನ್ ಕೊಟ್ಟರು ಅವರು. ಆ ಫೋನ್ ಯಾರು ಕಳ್ಕೊಂಡಿದ್ರು ಆ ವ್ಯಕ್ತಿ ಬಂದು ಅದು ಯಾವ ಸಟ್ ನೇಮ್ ಏನು, ಅದು ಎಷ್ಟು ಜಿಯೋ, ಆಮೇಲೆ ಎಷ್ಟು MB, ಎಷ್ಟು ರ್ಯಾಮ್ ಬೇಕು ಅಂತೇಳಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ಮಾತ್ರ ಅವ್ರಿಗೆ ಫೋನ್ ನಿಂದ್ರಿಸಲಾಗೋದು. ಅದು ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ GSK ಬಾಯ್ಸ್ ತಂಡ. ಒಳ್ಳೆ ರೈಡಿಂಗ್ ಇರಲಿ, ಅದು ಏನೇ ಇರಲಿ, ಒನಪ್ಸರ ತಲೆ ಕೆಡಿಸ್ಕೊಳ್ಬೇಡಿ. ಮುಂದಿನ ಪಂದ್ಯಾವಳಿ ನಾವು ಫೈನಲ್ ಆದಮೇಲೆ ವಿಚಾರ ಮಾಡೋಣ, ವೇದಿಕೆ ಮೇಲೆ ವಿಚಾರ ಮಾಡೋಣ, ಅದ್ರ ಬಗ್ಗೆ ಲಾಸ್ಟ್ ಗಮನ ಹರಿಸೋಣ. ಓಕೆನಾ? ಥ್ಯಾಂಕ್ ಯು. ಇಲ್ಲಿವರೆಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡುತ್ತಾ ಇಲ್ಲಿವರೆಗೆ ಕ್ರೀಡಾ ಪಂದ್ಯಗಳನ್ನು ಸೋಲು ಗೆಲುವೇನು ದೊಡ್ಡದಲ್ಲ, ಎಲ್ಲ ಸೋಲು ಗೆಲುವುಗಳನ್ನು ಮೀರಿ ಮೆಟ್ಟಿನಂತಹ ಕ್ರೀಡಾಪಟುಗಳಿಗೆ GK ಬಾಯ್ಸ್ ತಂಡದಿಂದ, ಬಂದೆನೂರು ತಂಡದಿಂದ ಕೃತಜ್ಞತೆ. ಎಸ್, ಈ ಆಡ್ತಾ ಇದ್ದಾರೆ. ಇದು ಎರಡನೇ ಸೆಮಿಫೈನಲ್. ಏಕಲವ್ಯ ಲಕ್ಷಂಪುರ್ ತಂಡ ವೈಸ್ ಧಾರವಾಡ ತಂಡ. ಧಾರವಾಡ ಅಟ್ಯಾಕ್ ಮಾಡ್ರು. ಏಕಲವ್ಯ ಲಕ್ಷಂಪುರ್ ತಂಡದವರು ಅಟ್ಯಾಕ್ ಮಾಡ್ರು. ಸುಳ್ಳು, ಜೂಜಾಟ, ಮೋಸ, ವಂಚನೆಗೆ ಈ ಆಟ ಸರ್ವಶ್ರೇಷ್ಠವಲ್ಲ. ನಿಯತ್ತು, ಪ್ರಾಮಾಣಿಕತೆಗೆ ಸರ್ವಶ್ರೇಷ್ಠವೇ ಕಬಡ್ಡಿ. ದಟ್ ಇಸ್ ಕಬಡ್ಡಿ. Ask to me my language. That is ಕಬಡ್ಡಿ. ಪ್ರಾಮಾಣಿಕತೆ, ನಿಷ್ಠೆ. ಟಚ್ ಆದ್ರೆ ಟಚ್ ಆಗಿದೆ ಸರ್ ಅಂತ ಹೇಳಿ ಅಂಪೈರ್ಗಳಿಗೆ ಹೇಳಿ, ಯಾಕಂದ್ರೆ ಕಾಣದ ಕಗ್ಗೊತ್ತಲೇ ಇದು. ಸಂಜೆ ಬೆಳಕಿನಲ್ಲಿ ನಡೆಯುವ ಪಂದ್ಯವಾಗಿರುವುದರಿಂದ ಕೆಲವೊಂದು ಸಲ ಅಂಪೈರ್ಗಳು ಕೂಡ ನಿಮಗೆ ಟಚ್ ಆಗಿರೋದು ಕಾಣೋದಿಲ್ಲ. ನಿಮ್ಮ ಪ್ರಾಮಾಣಿಕತೆಯನ್ನು ನೀವು ಕ್ರೀಡಾಪಟುಗಳು ಮೆರೆಯಬೇಕು. ಅದು ಜೀವನ, ಅದು ಸಾರ್ಥಕತೆ. ವಾಹ್, ಒಳ್ಳೆ ರೈಡಿಂಗ್. ಅದು ಪ್ರಾಮಾಣಿಕತೆಗೆ ಹೆಸರುವಾಸಿ ಕಬಡ್ಡಿ. ಎಸ್, ಔಟ್ ಆಗಿದ್ದಾರೆ ಅಂತೇಳಿ ಕ್ರೀಡಾ ಹೆಂಗ್ ಮಾಡೋದು ಏನೋ ಒಂದು ಅಭಿಮಾನಿ ಅವರು ಹೋಗ್ಲಿ ಅಂತ ಧೋನಿ ಬರ್ಲಿ ಅಂತೀವಿ. ಅವಾಗ ಅವ್ರು ಏನ್ ಮಾಡ್ತಾರೆ,